Start from basic, learn until death. This is YouTube channel everyone knows. But today I am going to tell about UPSC syllabus. With I will try to tell in Kannada also. First of all, we'll see about how the exam they conducted and how they will give the examination notifications and when they will give, and this is 1 year process, how going to will happen, what and all the exam pattern is the detail about today we're going to study about UPSC syllabus. First, you can see here, everywhere, Union Public Service Commission released a complete IAS syllabus along with its official notification in the month of February. ಪ್ರತಿ ವರ್ಷನೂ ಫೆಬ್ರವರಿಯಲ್ಲಿ IAS ಸಿಲೆಬಸ್ ಯು ಪಿ ಎಸ್ ಸಿ ಅವರು ಬಿಡುಗಡೆ ಮಾಡ್ತಾರೆ. ಅದು ಯಾವ ಮಂತಲ್ಲಿ ಅಂದರೆ ಫೆಬ್ರವರಿಯಲ್ಲಿ. ಫೆಬ್ರವರಿ ಆಲ್ಮೋಸ್ಟ್ ಎವ್ರಿವೇರ್ ದೇ ವಿಲ್ ರಿಲೀಸ್ ಇನ್ ಫೆಬ್ರವರಿ, ಬಟ್ UPSC syllabus in 2021 released by 4th March of 2021. ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾವ ಥರ ನೋಟಿಫಿಕೇಶನ್ ಬಂತು ಅಂತ. ದ ಸಿಲೆಬಸ್ ಈಸ್ ಸಿಮಿಲರ್ ಟು ದ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ 2020 ಸಿಲೆಬಸ್. 2021 ಏನಿದೆ ಅಲ್ವಾ, 2020 ಕೂಡ ಸೇಮ್ ಇದೆ. ಸಿಲೆಬಸ್ ಏನು ಚೇಂಜಸ್ ಆಗಲ್ಲ. ಬಟ್ ಎವ್ರಿವೇರ್ ವರ್ಷಕ್ಕೊಂದ್ಸಲ ಮಾತ್ರ ಇವರು ಕರೆಕ್ಟ್ ಟೈಮ್ಗೆ ನೋಟಿಫಿಕೇಶನ್ ಬಿಡ್ತಾರೆ. ಮತ್ತು 1 year ಪ್ರೋಸೆಸ್ ಅಂತ ಇದೇ ಇರುತ್ತೆ UPSCದು. ಟು ಅಂಡರ್ಸ್ಟ್ಯಾಂಡ್ UPSC ಎಕ್ಸಾಮ್ ಒನ್ ನೀಡ್ ಸ್ಟ್ಯಾಂಡ್ ದ IAS ಸಿಲೆಬಸ್. UPSC ಎಕ್ಸಾಮ್ ಬಗ್ಗೆ ತಿಳ್ಕೊಬೇಕಾದ್ರೆ ಮೊದಲು IAS ಸಿಲೆಬಸ್ನ ಓದಬೇಕಾಗುತ್ತೆ. ದಿಸ್ ಹೆಲ್ಪ್ಸ್ ಟು ಎಲಿಮಿನೇಟ್ ವೇಸ್ಟ್ ಎಫರ್ಟ್ ಲೈಕ್ ರೀಡಿಂಗ್ ಅನ್ನೆಸರಿ ಟಾಪಿಕ್ಸ್ ಲೀಡಿಂಗ್ ಟು ದ ಲಾಸ್ ಆಫ್ ಟೈಮ್ ಆ್ಯಂಡ್ ಕೀಪ್ಸ್ ದ ಒನ್ ಸ್ಟ್ರಿಕ್ಟ್ಲಿ ಅಲೈನ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ದ UPSC ಫ್ರಮ್ ಡೇ ಒನ್. ಅಂದರೆ ಕಂಪ್ಲೀಟಾಗಿ ನಾವು UPSC ಸಿಲೆಬಸ್ನ ತಿಳ್ಕೊಂಡ್ರೆ ನಾವು ಏನು ಓದಬೇಕು, ಏನು ಓದಬಾರ್ದು, ಏನು ನೆಸಸರಿ ಓದ್ತಾ ಇದ್ದೀವಿ, ಯಾವುದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಥರ UPSC ನಮಗೆ ಕೇಳ್ತಾರೆ. ಎಲ್ಲರೂ UPSC ಅಂದರೆ ನಾವು ತಿಳ್ಕೊಳ್ತೀವಿ ತುಂಬ ದೊಡ್ಡ ಎಕ್ಸಾಮ್, ಅದು ತುಂಬ ಡಿಫಿಕಲ್ಟ್ ಎಕ್ಸಾಮ್. ಇಟ್ಸ್ ಟ್ರೂ ಓನ್ಲಿ. ಬಟ್ UPSC ಯಾವ ಥರ ಕೇಳ್ತಾರೆ ಅಂತ ಒಂದು ಪ್ಯಾಟ್ರನ್ ತಿಳ್ಕೊಂಡ್ರೆ ಏನು ಓದಬೇಕು ಏನು ಓದಬಾರ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ UPSC ಸಿಲೆಬಸ್ ನೋಡೋಣ. There is common UPSC syllabus pattern for services such as Indian Administrative Service, Indian Foreign Service, Indian Police Service, Indian Revenue Service. ಇದಕ್ಕೆಲ್ಲ ಒಂದು ಕಾಮನ್ ಆಗಿ ಇರುತ್ತೆ. ನೆಕ್ಸ್ಟ್ ಏನಂದರೆ ಡಿಫ್ರೆಂಟ್ ಸ್ಟೇಜಸ್ IAS ಎಕ್ಸಾಮ್ ಯಾವ ಡಿಫ್ರೆಂಟ್ ಸಿಲೆಬಸ್, ಒಂದೊಂದು ಸ್ಟೇಜಲ್ಲಿ ಒಂದೊಂದು ಡಿಫ್ರೆಂಟಾಗಿ ಸಿಲೆಬಸ್ ಇರುತ್ತೆ. UPSC prelim syllabus focus on general and societal awareness which is tested by objective type MCQ questions. ಇಲ್ಲಿ ನಾವು ಏನು ನೆನ್ಪಿಟ್ಕೋಬೇಕಂದ್ರೆ UPSC ಪ್ರಿಲಿಮ್ಸ್ ಮಾತ್ರ MCQ ಕ್ವಶನ್ಸಲ್ಲಿ ಇರುತ್ತೆ. ಹಂಗೆ ಕೆಲವೊಂದು ಡೌಟ್ಸ್ ಕೂಡ ಇರುತ್ತೆ. ಯಾವ ಥರ ಪ್ರಿಲಿಮ್ಸ್ MCQ ಇರುತ್ತೆ, ಯಾವ ಲ್ಯಾಂಗ್ವೇಜಲ್ಲಿರುತ್ತೆ, ಮೇನ್ಸ್ ಯಾವ ಲ್ಯಾಂಗ್ವೇಜಲ್ಲಿರುತ್ತೆ, ಇಂಟರ್ವ್ಯೂ ಯಾವ ಥರ ಇರುತ್ತೆ ಅಂತ ಅದನ್ನೆಲ್ಲ ನಾವಿವತ್ತು ಕ್ಲಿಯರಾಗಿ ತಿಳ್ಕೊಳ್ಳೋಣ. UPSC main syllabus is much more comprehensive as this stage comprises 9 theory papers. ಇಲ್ಲಿ ಏನಾಗುತ್ತೆ, 9 theory papers ಇರುತ್ತೆ. ಅಂದರೆ GS1, GS2, GS3, GS4. ಇಲ್ಲಿ ನೋಡಿ, UPSC main syllabus is much more comprehensive as this stage comprises 9 theory papers. ಇಲ್ಲಿ ನಾನು 9 ಥಿಯರಿ ಪೇಪರ್ಸ್ ಇರುತ್ತೆ ಅಂತ ಹೇಳಿದೆ. ಯಾವ್ದ್ಯಾವುದು 9 ಥಿಯರಿ ಪೇಪರ್ಸ್ ಅಂದರೆ 1 by 1 ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಪೇಪರ್ ಎ ಅಂತ ಬರುತ್ತೆ. ಪೇಪರ್ ಎನಲ್ಲಿ ಬಂದು ಕಂಪಲ್ಸರಿ ಇಂಡಿಯನ್ ಲ್ಯಾಂಗ್ವೇಜ್, ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಕಂಪಲ್ಸರಿ ಒಂದು ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಾವೇನಾಗುತ್ತೆ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಅಂತೂ ಇದ್ದೇ ಇರುತ್ತೆ. ಪೇಪರ್ ಬಿ ಬಂದು ನೆಕ್ಸ್ಟ್ ಪೇಪರ್ 1 ಎಸ್ಸೆ ಬರುತ್ತೆ. ಎಸ್ಸೆ ರೈಟಿಂಗ್ ಮಾಡೋದಿರುತ್ತೆ, ಪ್ರಬಂಧ ಬರೆಯೋದು. ಪೇಪರ್ ಸೆಕೆಂಡ್ ಮೀನ್ಸ್ ಜನರಲ್ ಸ್ಟಡೀಸ್ 1, ಸಾಮಾನ್ಯ ಅಧ್ಯಯನ 1 ಬರುತ್ತೆ, GS1 ಅಂತ ಹೇಳ್ತೀವಿ. ನೆಕ್ಸ್ಟ್ ಪೇಪರ್ 3 ಬಂದುಬಿಟ್ಟು ಜನರಲ್ ಸ್ಟಡೀಸ್ 2, ಪೇಪರ್ 4 ಬಂದುಬಿಟ್ಟು ಜನರಲ್ ಸ್ಟಡೀಸ್ 3, ಪೇಪರ್ 5 ಬಂದು ಜನರಲ್ ಸ್ಟಡೀಸ್ 4. ಆ್ಯಂಡ್ ಪೇಪರ್ 6 and 7 ಏನಿರುತ್ತೆ ಅಂದರೆ ಆಪ್ಷನಲ್ ಸಬ್ಜೆಕ್ಟ್. ನಾವು ಯಾವುದು ಆಪ್ಷನಲ್ ತೊಗೊಂಡಿರ್ತೀವಲ್ವ ಅದು ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ. ಇವು 9 ಏನಾಗಿರುತ್ತೆ, ನಾನು ಹೇಳ್ದಂಗೆ ಇದೇನಾಗಿರುತ್ತೆ 9 ಥಿಯರಿ ಪೇಪರ್ಸ್ ಆಗಿರುತ್ತೆ. ಅದು ಪರ್ಟಿಕ್ಯುಲರ್ಲಿ ಮೇನ್ಸಿಗೆ ಮಾತ್ರ. ನೆನ್ಪಿಟ್ಕೋಬೇಕಾಗಿರೋದಿಲ್ಲ ಏನಂದರೆ UPSC ಪ್ರಿಲಿಮ್ ಸಿಲೆಬಸ್ ಫೋಕಸ್ ಆನ್ ಜನರಲಿ ಸೊಸೈಟಿಕಲ್ ಅವೇರ್ನೆಸ್ ವಿಚ್ ಇಸ್ ಟೆಸ್ಟೆಡ್ ಬೈ ದ ಅಬ್ಜೆಕ್ಟಿವ್ ಟೈಪ್. ಪ್ರಿಲಿಮ್ಸಲ್ಲಿ ಮಾತ್ರ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, ಮೇನ್ಸಲ್ಲಿ ಬಂದು ನಾವು ಬರಿಬೇಕಾಗುತ್ತೆ. ಅದರಲ್ಲಿ 9 ಪೇಪರ್ಸ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ ಯಾವುದಂತ. ನೆಕ್ಸ್ಟ್ ಈಸ್ ಇಲ್ಲಿ ನೋಡ್ಬೋದು UPSCನಲ್ಲಿ IAS, IPS, IFS ಆ್ಯಂಡ್ IRS. Here we learn UPSC phases, what and all. Civil service exam is conducted in 3 phases. First one is phase 1, civil service preliminary examination.
Phase 2 Civil Service Mains Examination. Phase 3 is Interview, ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. 3 ಸ್ಟೇಜಲ್ಲಿ ಇರುತ್ತೆ. ಫಸ್ಟ್ ಒಂದು ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಅಂತ, ಸೆಕೆಂಡ್ ಬಂದು ಮೇನ್ಸ್ ಎಕ್ಸಾಮ್, ನಾನು ನಿಮ್ಗೆ ಅವಾಗಲೇ ಹೇಳಿದೆ ರಿಟರ್ನ್ ಇರುತ್ತೆ ಅಂತ. ಫೇಸ್ 3ನಲ್ಲಿ ಏನಿರುತ್ತೆ ಅಂದರೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಇದು 3 ಸ್ಟೇಜಸ್ ಇರುತ್ತೆ. ನೆಕ್ಸ್ಟ್ ಬಂದು ಎಕ್ಸಾಮ್ ಪ್ಯಾಟರ್ನ್. ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಮೀನ್ಸ್ prelims exam pattern. The UPSC Civil Service Prelims examination is composed of 2 components, paper 1 and 2, and subject and total mark duration. We'll see detail about this one. Paper 1 is general studies on GS, 200 marks, duration is 2 hours, MCQs only. This is only for preliminary examination, I am telling you. Paper 2 is civil service aptitude test. Paper 2 ಬಂದು civil service aptitude test, total 200 marks, ಡ್ಯೂರೇಷನ್ ವಿಲ್ ಬಿ 2 hours ಓನ್ಲಿ. ಆಲ್ರೆಡಿ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಟೈಮಿಂಗ್ಸ್ ಆಲ್ಸೋ, ಮತ್ತು ಮಾರ್ಕ್ಸ್ ಡಿಟೇಲ್ ಆ್ಯಂಡ್ ಸಬ್ಜೆಕ್ಟ್ ಮತ್ತು ಪೇಪರ್. ದಿಸ್ ಈಸ್ ಓನ್ಲಿ ಪ್ರಿಲಿಮ್ ಎಕ್ಸಾಮ್ ಪ್ಯಾಟ್ರನ್. ನೆಕ್ಸ್ಟ್ ಈಸ್ ಸಿಲೆಬಸ್ ಫಾರ್ ಜಿ ಎಸ್ ಪೇಪರ್, ಪ್ರಿಲಿಮ್ಸ್ ಪೇಪರ್ 1. ಆಲ್ರೆಡಿ ನಾವು ಹೇಳಿದ್ವಿ GS 1 ಇರುತ್ತೆ ಮತ್ತು ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ 2 ಇರುತ್ತೆ ಅಂತ. ಅದರಲ್ಲಿ ಪೇಪರ್ 1 ಪೇಪರ್ 2. ಪೇಪರ್ 1ನಲ್ಲಿ ಏನೇನು ಬರುತ್ತೆ ಸಿಲೆಬಸ್ ಅಂದರೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅಂದರೆ ಡೈಲಿ ಪ್ರಚಲಿತ ವಿದ್ಯಮಾನಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೇಳ್ತಾರೆ. ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಸ್, ಇಂಡಿಯನ್ ಹಿಸ್ಟ್ರಿ ಮತ್ತು ನ್ಯಾಷನಲ್ ಮೂವ್ಮೆಂಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಸೋಷಲ್ ಎಕನಾಮಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ಜಿಯೋಗ್ರಫಿ ನೆನ್ಪಿಟ್ಕೋಬೇಕು, ವರ್ಲ್ಡ್ ಜಿಯೋಗ್ರಫಿ ಇರುತ್ತೆ, ಸೋಷಲ್ ಎಕನಾಮಿಕಲ್ ಜಿಯೋಗ್ರಫಿ ಆ್ಯಂಡ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಇರುತ್ತೆ, ಎಲ್ಲ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್, ಪಬ್ಲಿಕ್ ಪಾಲಿಸಿ, ರೈಟ್ ಇಶ್ಯೂಸ್ ಎಕ್ಸೆಟ್ರಾ. ಎಕನಾಮಿಕ್ ಆ್ಯಂಡ್ ಸೋಷಲ್ ಡೆವಲಪ್ಮೆಂಟಿಗೆ ಬಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್, poverty, inclusion, demographics, social sectors, initiatives, etc. This is about economic, social development. General studies, environmental ecology, biodiversity and climate change that do not require subject specialization. ಅಂದರೆ ಈ ಒಂದು ಸಬ್ಜೆಕ್ಟಲ್ಲಿ ನಾವು ತುಂಬ ತಿಳ್ಕೊಂಡಿರ್ಬೇಕು ಅನ್ನೋದಕ್ಕಿಂತನೂ ಎಕ್ಸಾಮ್ಗೆ ಏನು ಬೇಕಾಗಿರುತ್ತೋ ಅದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಜನರಲ್ ಸೈನ್ಸ್. ಸೈನ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಪೇಪರ್ 2 ಬಗ್ಗೆ ನೋಡೋಣ. ಪೇಪರ್ 2 ಈಸ್ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತಲೇ ಕೊಟ್ಟಿದ್ದಾರೆ. ಅಂದರೆ ಮ್ಯಾಥಮೆಟಿಕ್ಸ್ ಒಂದು ಲೆವೆಲಲ್ಲಿ ಇರುತ್ತೆ. ನಮಗೆ ತುಂಬ ಬ್ಯಾಂಕ್ ಎಕ್ಸಾಮ್ ಥರ ಮ್ಯಾಥಮೆಟಿಕ್ಸ್ ಇಲ್ಲ ಅಂದ್ರೂ ಒಂದು ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಯಾವ ಥರ ನಮ್ಮನ್ನು ಮೆಂಟಲಿ ಟೆಸ್ಟ್ ಯಾವ ಥರ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಪೇಪರ್ನ ಇಟ್ಟಿರ್ತಾರೆ. ಬಟ್ ಬಿಫೋರ್ ಗೋಯಿಂಗ್ ಟು ಟೆಲ್ ಅಬೌಟ್ ದಿಸ್ ಪೇಪರ್, ವಿ ಹ್ಯಾವ್ ಟು ಬಿ ನೋಟ್ ಡೌನ್ ಹಿಯರ್ 33% for the qualifying of this paper, and this paper contains 80 questions. In this 80 question you have to be qualifying paper. This is qualifying paper. You have to qualify means you have to score 33%. ಈ ಪೇಪರಲ್ಲಿ ಕಂಪ್ರೆಷನ್ ರೀಡಿಂಗ್, ಸೆಕೆಂಡ್ ಇಸ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಲಿಟಿಕಲ್ ಎಬಿಲಿಟಿ, decision making and problem solving, general mental ability, basic numbers and their relation, order of magnitude, etc. ಇಲ್ಲಿ ಅವರೇ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಕ್ಲಾಸ್ 10th ಲೆವೆಲ್. ದೇ ಎಕ್ಸ್ಪೆಕ್ಟಿಂಗ್ ಫ್ರಮ್ ದೀಸ್ mathematically solving problems like class 10th level, and data interpretation, charts, graphs, tables, data sufficiency, etc. These also still class level only they mentioned here. Next is some other details we'll see. The 2 papers of IAS prelims are discussed in detail below. General studies test is the first paper of the preliminary examination. ನೆನ್ಪಿಟ್ಕೋಬೇಕು, ಇದು ಫಸ್ಟ್ ಪೇಪರ್ ಆಗಿರುತ್ತೆ. ದಿಸ್ ಟೆಸ್ಟ್ ಈಸ್ ಇಂಟೆಂಡೆಡ್ ಟು ಟೆಸ್ಟ್ ದ ಜನರಲ್ ಅವೇರ್ನೆಸ್ ಆಫ್ ಕ್ಯಾಂಡಿಡೇಟ್ ಇನ್ ದ ವೈಡ್ ರೇಂಜ್ ಆಫ್ ಸಬ್ಜೆಕ್ಟ್ಸ್ ದಟ್ ಇನ್ಕ್ಲೂಡ್ಸ್ ಇಂಡಿಯನ್ ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, ಇಂಡಿಯನ್ ಎಕಾನಮಿ, ಸೈನ್ಸ್, ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ associated with UPSC current affairs also. Civil service aptitude test generally conducted between 2:32 PM to 4:30 means it's second paper. ಅದು ಮಾರ್ನಿಂಗ್ ಇದ್ದರೆ GS 1 ಮಧ್ಯಾಹ್ನ ಇರ್ತಕ್ಕಂಥ ಒಂದು ಪೇಪರು. UPSC prelim syllabus for civil service aptitude test to access the aptitude for the candidate in solving reasoning and analytical questions apart from reading comprehensions and the occasionally asked decision making questions.
ಇಲ್ಲಿ ಕ್ವಶನ್ಸ್ ಕೊಟ್ಬಿಟ್ಟು ನಮ್ಮ ಓನ್ ಆಗಿ ಡಿಸಿಷನ್ ಆ ಕ್ವಶನ್ಗೆ ಯಾವ ಥರ ಅಂತ ಹೇಳ್ಬಿಟ್ಟು ಆನ್ಸರ್ ನಾವೇ ಮಾಡಬೇಕಾಗುತ್ತೆ. ಆ ಥರ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ನೆಕ್ಸ್ಟ್ ದ ಡಿಸಿಷನ್ ಮೇಕಿಂಗ್ ಬೇಸ್ಡ್ ಕ್ವಶನ್ಸ್ ಆರ್ ಜನರಲಿ ಎಕ್ಸೆಪ್ಟ್ ಫ್ರಮ್ ನೆಗೆಟಿವ್ ಮಾರ್ಕ್ಸ್. ಇಲ್ಲಿ ಬಂದು ಎರಡಕ್ಕೂ ನೆಗೆಟಿವ್ ಮಾರ್ಕ್ ಇರುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗುತ್ತೆ. Some note here, the preliminary examination is only meant for the screening a candidate for subsequent stage of a exam. The marks obtained in the prelims will not be added up while arriving at the final rank list. ಏನು ನಮಗೆ ಮಾರ್ಕ್ಸ್ ಸಿಕ್ಕಿರುತ್ತಲ್ಲ ಪ್ರಿಲಿಮ್ಸಲ್ಲಿ ಅದು ಫೈನಲ್ ಲಿಸ್ಟಲ್ಲಿ ಆ್ಯಡ್ ಮಾಡಲ್ಲ. ಮತ್ತು ಪೇಪರ್ 2 ನಾನು ಆಲ್ರೆಡಿ ಹೇಳಿದೆ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಫಿಕ್ಸ್ಡ್ 33%. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಿಲ್ ಟೆಲ್ ಯು ಹ್ಯಾವ್ ಟು ಬಿ ಅಂಡರ್ಸ್ಟ್ಯಾಂಡ್. ಪ್ರಿಲಿಮ್ಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 0.66 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆ್ಯಂಡ್ ಸಮ್ ಸ್ಮಾಲ್ ಡೌಟ್ ಎವ್ರಿ ಒನ್ ವಿಲ್ ಗೆಟ್. ವಾಟ್ ಆ್ಯಂಡ್ ದೋಸ್ ಸ್ಮಾಲ್ ಡೌಟ್ ಮೀನ್ಸ್, ಯಾರೆಲ್ಲ ಕನ್ನಡದಲ್ಲಿ ಎಕ್ಸಾಮ್ ಬರಿಬೇಕಂತ ಅಂದ್ಕೊಂಡಿದ್ರು, ಕನ್ನಡದಲ್ಲಿ ಪ್ರಿಪೇರ್ ಆಗ್ತಿದ್ರು, ಅವರಿಗೆ ಕೆಲವೊಂದು ಡೌಟ್ಸ್ ಬರುತ್ತೆ ಖಂಡಿತವಾಗಿಯೂ. ಅದೇನೆಂದರೆ, ಪ್ರಿಲಿಮ್ ಎಕ್ಸಾಮು ಇಂಗ್ಲೀಷಲ್ಲಿರುತ್ತೆ, ಮೇನ್ಸ್ ಎಕ್ಸಾಮ್ ಇಂಗ್ಲೀಷ್ ಹಿಂದಿಯಲ್ಲಿರುತ್ತೆ, ಪ್ರಿಲಿಮ್ಸ್ ಕೂಡ ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ. ಕನ್ನಡದಲ್ಲಿ ಬರಿಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ತುಂಬ ಜನನೂ ಅನ್ಕೋತಾರೆ. ಕನ್ನಡ ಮಾಧ್ಯಮದಿಂದ ಬಂದವರು ಮತ್ತು ಗ್ರಾಮೀಣ ಮಾಧ್ಯಮದಿಂದ ಬಂದವ್ರಿಗೆ ಅನಿಸುತ್ತೆ UPSC ಅಂದರೆ ಕನ್ನಡದಲ್ಲಿ ಇರಲ್ಲ, ಇಂಗ್ಲೀಷಲ್ಲೇ ಬರಿಬೇಕಾಗುತ್ತೆ ಅಂತ. ಸ್ವಲ್ಪ ಮಾಹಿತಿಯನ್ನು ನಾನು ಕೊಡಲು ಇಷ್ಟಪಡ್ತೀನಿ. ಏನಂದರೆ, ಪ್ರಿಲಿಮಿನರಿ ಎಕ್ಸಾಮ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಬೇಸಿಕ್ ಇಂಗ್ಲೀಷ್ ಗೊತ್ತಿದ್ದು ನಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೇಂಜಲ್ಲಿದ್ದರೆ ನಮಗೆ ಇಂಗ್ಲೀಷ್ ಸಾಕು. ಮತ್ತು ಮೇನ್ಸ್ ಪೇಪರ್ ಬಂದು ನೀವು ಕನ್ನಡದಲ್ಲಿ ಬರಿಬೋದು, ಆದರೆ ಕ್ವಶನ್ ಕನ್ನಡದಲ್ಲಿ ಇರಲ್ಲ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಮತ್ತು ಇಂಟರ್ವ್ಯೂಗಂತ ಹೋದರೆ ನೀವು ರೀಸನಲ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಕನ್ನಡದಲ್ಲಿ ಇಂಟರ್ವ್ಯೂ ಕೊಡಬೇಕಂದ್ರೆ ನೀವು ಕನ್ನಡದಲ್ಲೇ ಇಂಟರ್ವ್ಯೂ ಕೊಡ್ಬೋದು. ನಿಮಗೆ ಅಲ್ಲಿ ಕನ್ನಡದಲ್ಲಿ ಇಂಟರ್ವ್ಯೂ ಕೊಡಬೇಕಾದ್ರೆ ನಿಮ್ಗೆ ಒಬ್ಬರು ಟ್ರಾನ್ಸ್ಲೇಟರ್ನ ಕೊಟ್ಟಿರ್ತಾರೆ. ಆ ಒಂದು ಟ್ರಾನ್ಸ್ಲೇಟರ್ ಮುಖಾಂತರ ನೀವು ಇಂಟರ್ವ್ಯೂನ ಕೊಡಬೇಕಾಗುತ್ತೆ. ಆದರೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಏನಿರುತ್ತೆ ಅಂದರೆ, ನಾವು ನಮ್ಮ ರೀಸನಲ್ ಲ್ಯಾಂಗ್ವೇಜಲ್ಲಿ ಇಂಟರ್ವ್ಯೂ ಕೊಡೋದ್ರಿಂದ ಮಾರ್ಕ್ಸ್ ಕಮ್ಮಿ ಬರ್ಬೋದು, ಮತ್ತು ಈ ರೀಸನಲ್ ಲ್ಯಾಂಗ್ವೇಜಿಂದ ನಾವು ಮದರ್ ಟಂಗಲ್ಲಿ ಬರೆಯೋದ್ರಿಂದ ಮಾರ್ಕ್ಸ್ ಕಮ್ಮಿ ಇರ್ಬೋದು ಅಂತ. ಆ ಥರದ್ದು ಯಾವುದು UPSC ಬೋರ್ಡಲ್ಲಿ ಇರೋದಿಲ್ಲ. ಏನಂದರೆ, ನೀವು ಯಾವ ಥರ ಅವ್ರು ನಿಮ್ಮನ್ನು ಟೆಸ್ಟ್ ಮಾಡೋದು, ಯಾವ ಥರ ನೀವು ಆನ್ಸರ್ ಕೊಡ್ತೀರಾ, ಯಾವ ಥರ ಆನ್ಸರ್ ಬರಿತೀರಾ ಅಂತ. ಅದು ಲ್ಯಾಂಗ್ವೇಜ್ ಯಾವುದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಕನ್ನಡದಲ್ಲಿ ಬರೆಯೋರು ಧಾರಾಳವಾಗಿ ಪ್ರಿಪರೇಷನ್ ಮಾಡ್ಬೋದು. ಮತ್ತು ನೀವು ಇಲ್ಲಿ ನಮಗೆ ಎಷ್ಟು ಎಲಿಜಿಬಿಲಿಟಿ ಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ, ನಮಗೆ ಕ್ವಶನ್ ಅರ್ಥ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಬರಿಬೋದು ಎಕ್ಸಾಮ್ಸ್ನ. ಕ್ವಶನ್ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ನಾವು ಏನು ಕ್ವಶನ್ ಕೇಳಿದ್ರೆ ಅಂತ ಕ್ವಶನ್ ಅನಲೈಸಿಸ್ ಮಾಡಿಕೊಂಡು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡು ಮೇನ್ಸಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರೆ ಅಂತ ಅನಲೈಸಿಸ್ ಮಾಡಿ ಆನ್ಸರ್ ಬರೆಯೋ ಮಟ್ಟಿಗೆ ಇಂಗ್ಲೀಷ್ ತಿಳ್ಕೊಂಡ್ರೆ ಸಾಕು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟಾರ್ಟ್ ಫ್ರಮ್ ಬೇಸಿಕ್, ಲರ್ನ್ ಅಂಟಿಲ್ ಡೆತ್.